ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಅನ್ನ ಮಾಡಿಕೊಂಡವರಿಗೆ ಈಗ ಸರ್ಕಾರ ಶಾಕ್ ನೀಡಿದೆ. ಬಿಪಿಎಲ್ ನಿಂದ ಎಪಿಎಲ್ಗೆ ಬರೋಬ್ಬರಿ 4 ಲಕ್ಷ ಕಾರ್ಡ್ ವರ್ಗಾವಣೆ ಆಗಿದೆ. ಮನೆಯಲ್ಲೆಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದ್ರೂ ಕೂಡ ಬಿಪಿಎಲ್ ಅನ್ನ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಸರ್ಕಾರದಿಂದ ಫಲಾನುಭವಿಗಳಾಗಿರ್ತಾರೆ, ಅಂತವರಿಗೆ ಒಂದು ಶಾಕ್ ಕೊಟ್ಟಿದೆ ಸರ್ಕಾರ. ಬರೋಬ್ಬರಿ 4 ಲಕ್ಷ ಕಾರ್ಡ್ ಈಗ ಬಿಪಿಎಲ್ ನಿಂದ ಎಪಿಎಲ್ಗೆ ವರ್ಗಾವಣೆ ಆಗಿದೆ. ಅಕ್ರಮ ಬಿಪಿಎಲ್ ಕಾರ್ಡ್ದಾರರ ವಿರುದ್ಧ ಕಾರ್ಯಾಚರಣೆ ಆರಂಭ ಆಗಿರುವುದು ಆಹಾರ ಇಲಾಖೆಯಿಂದ ತೀವ್ರಗೊಂಡಿದೆ ಕಾರ್ಯಾಚರಣೆ. ಕಳೆದ 3 ತಿಂಗಳಲ್ಲಿ ಬರೋಬ್ಬರಿ 15,056 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆ. ಗಮನಿಸಬೇಕು, ನಾವು 3,90,000ಕ್ಕಿಂತಲೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಬದಲಾವಣೆ ಆಗಿದೆ. 4,10,000 ಬಿಪಿಎಲ್ ಕಾರ್ಡ್ದಾರರಿಗೆ ಬಿಸಿ ಮುಟ್ಟಿಸಿದೆ ಆರೋಗ್ಯ ಇಲಾಖೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಸೊ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತಹ ಒಂದು ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಯಾರೆಲ್ಲ ಸರ್ಕಾರದ ಪ್ರಯೋಜನವನ್ನು ಪಡಿತಾ ಇದ್ರು, ಫಲಾನುಭವಿಗಳಾಗಿದ್ರು, ಮನೆಯಲ್ಲಿ ಕಾರು, ಬೇಕಾದಷ್ಟು ದೊಡ್ಡ ಮನೆ ಎಲ್ಲವನ್ನ ಕೂಡ ಇದ್ದುಕೊಂಡು ಕೂಡ ಆಹಾರ ಇಲಾಖೆಯಿಂದ ದೊರಕುವಂತಹ ಎಲ್ಲ ಸವಲತ್ತುಗಳನ್ನು ಪಡ್ತಾ ಇದ್ರು, ಅವರಿಗೆ ಈಗ ಸರ್ಕಾರ ಒಂದು ಶಾಕ್ ನೀಡಿದೆ. ಗಮನಿಸಬೇಕು, ಈ ರೀತಿಯಾಗಿ ಒಂದು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎಪಿಎಲ್ಗೆ ಅದನ್ನ ವರ್ಗಾವಣೆ ಮಾಡಿರೋದನ್ನ ಗಮನಿಸ್ತಾ ಹೋಗೋಣ. ಮುಂದುವರೆದು ಏನು ಇದಕ್ಕೆ ಹೆಚ್ಚಿನ ಮಾಹಿತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆಹಾರ ಇಲಾಖೆಯಿಂದ ಮೇಜರ್ ಸರ್ಜರಿ ಆಗಿದೆ. ಸದ್ಯ ಸಕ್ರಿಯವಾಗಿರುವಂತಹ ಬಿಪಿಎಲ್ ಕಾರ್ಡ್ಗಳು 1.13 ಕೋಟಿ ಸದ್ಯ ಚಾಲ್ತಿಯಲ್ಲಿರುವಂತಹ ಅಂತ್ಯೋದಯ ಕಾರ್ಡ್ 42 ಲಕ್ಷ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಡ್ ಬೆಂಗಳೂರಿನಲ್ಲೇ ರದ್ದಾಗಿದೆ. ನೋಡಿ, ಬೆಂಗಳೂರಿನಲ್ಲೇ ಎಲ್ಲ ಸವಲತ್ತುಗಳು ಇರ್ತದೆ. ಅವ್ರ ಮನೆಯಲ್ಲಿ ಕಾರ್ ಇರುತ್ತೆ, ಬೈಕ್ ಇರುತ್ತೆ, ಟಿವಿ ಇರುತ್ತೆ, ಮಗದೊಂದಿರುತ್ತೆ, ಊರಲ್ಲಿ ಬೇಕಾದಷ್ಟು ಆಸ್ತಿಗಳನ್ನು ಮಾಡಿರ್ತಾರೆ, ಆದ್ರೂ ಕೂಡ ಬಿಪಿಎಲ್ ಕಾರ್ಡನ್ನ, ಅಂತ್ಯೋದಯ ಕಾರ್ಡನ್ನ ಹೊಂದಿರ್ತಾರೆ. ಸೊ ಅಂಥವರಿಗೆ ಈಗ ಸರ್ಕಾರ ಎಪಿಎಲ್ ಕಾರ್ಡ್ಗೆ ಅವರ ಕಾರ್ಡನ್ನು ವರ್ಗಾಯಿಸಿ ಶಾಕ್ ನೀಡಿರೋದು. ಬರೋಬ್ಬರಿ ರಾಜಧಾನಿ ಬೆಂಗಳೂರಿನಲ್ಲಿಯೇ 1 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಅನ್ನು ರದ್ದುಗೊಳಿಸುವಂತ ಕೆಲಸಕ್ಕೆ ಈಗ ಸರ್ಕಾರ ಮುಂದಾಗಿದೆ. ವಾರ್ಷಿಕ ವರಮಾನ 1 ಲಕ್ಷ ಮೀರಿದ್ದ 20,000 ಕಾರ್ಡ್, ನೋಡಿ 1 ಲಕ್ಷ ಮೀರಿದೆ, ಆದರೂ ಕೂಡ ಬಿಪಿಎಲ್ ಕಾರ್ಡ್. ಈಗ 1 ಲಕ್ಷದಲ್ಲಿ ವರ್ಷವನ್ನು ದೂಡೋದಕ್ಕಾಗಲ್ಲ, ಬಟ್ ಸರ್ಕಾರದ ಒಂದು ಚೌಕಟ್ಟು, ಒಂದು ನಿಯಮ, ಇದರ ಆಧಾರದಲ್ಲಿ ಗಮನಿಸೋದಾದ್ರೆ ಆ ವರಮಾನ 1 ಲಕ್ಷ ಮೀರಿದ್ದಂತಹ 20,000 ಕಾರ್ಡ್ ಇತ್ತಲ್ಲ, ಅದನ್ನು ರದ್ದುಗೊಳಿಸುವಂತ ಕೆಲಸವನ್ನ ಈಗ ಸರ್ಕಾರ ಮಾಡಿರೋದು ಗಮನಿಸ್ತಾ ಇದ್ದೀವಿ. ಸೊ ಈ ಹಿಂದೆಯೂ ಕೂಡ ಇದು ಬಹಳ ದೊಡ್ಡ ಒಂದು ಚರ್ಚೆಗೆ ಬಂದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮುಂದುವರಿದು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಎಲ್ಲೆಲ್ಲೂ ಎಷ್ಟು ರದ್ದಾಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರು ನಗರ ಭಾಗದಲ್ಲಿ 48,891 ಕಾರ್ಡ್ ರದ್ದು ಮಾಡಲಾಗಿದೆ. ಬೆಂಗಳೂರು ಪಶ್ಚಿಮದಲ್ಲಿ 25,143 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಬೆಂಗಳೂರಿನ ದಕ್ಷಿಣದಲ್ಲಿ 15,916 ಕಾರ್ಡ್ಗಳು ರದ್ದಾಗಿರೋದು. ಬೆಂಗಳೂರು ಉತ್ತರದಲ್ಲಿ 12,431 ಕಾರ್ಡ್ ರದ್ದಾಗಿರೋದು. ಬೆಂಗಳೂರು ಪೂರ್ವದಲ್ಲಿ ಗಮನಿಸೋದಾದ್ರೆ 10,376 ಕಾರ್ಡನ್ನ ರದ್ದು ಮಾಡಿದೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ 5,963 ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ, ಎಪಿಎಲ್ಗೆ ವರ್ಗಾವಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರೋದು. ಎಪಿಎಲ್ ಕಾರ್ಡ್ ಇದ್ದು ಕೂಡ ಬಿಪಿಎಲ್ ಕಾರ್ಡ್ ಇದ್ದು ಆಮೇಲೆ ಎಲ್ಲ ಸವಲತ್ತು ಅವರಲ್ಲಿ ಇದ್ದಿರುತ್ತೆ. ಆಸ್ತಿವಂತರಾಗಿರ್ತಾರೆ, ಹಣವಂತರಾಗಿರ್ತಾರೆ, ಶ್ರೀಮಂತರಿರ್ತಾರೆ, ಆರ್ಥಿಕ ತಲಾದಾಯ ಕೂಡ ಹೆಚ್ಚಿರುತ್ತೆ, ಅವರ ಮನೆಯಲ್ಲಿ ಅವರು ಎಲ್ಲ ಸವಲತ್ತುಗಳನ್ನು ಹೊಂದಿರ್ತಾರೆ. ಆದಾಗ್ಯೂ ಕೂಡ ಸರ್ಕಾರದ ಫಲಾನುಭವಿಗಳಾಗಬೇಕು, ನಾವು ಸರ್ಕಾರದಿಂದ ಬರುವಂತಹ ಎಲ್ಲ ಸವಲತ್ತುಗಳನ್ನು ನಾವು ಸ್ವೀಕರಿಸಿಕೊಳ್ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಬಿಪಿಎಲ್ ಕಾರ್ಡನ್ನು, ಅಂತ್ಯೋದಯ ಕಾರ್ಡ್ಗಳನ್ನು ಇಟ್ಟುಕೊಂಡಿರ್ತಾರೆ. ಅಂಥವರಿಗೆ ಈಗ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ಈ ರೀತಿಯಾಗಿ ಒಂದು ಶಾಕ್ ನೀಡುವಂತಹ ಕೆಲಸವನ್ನು ಮಾಡಿದೆ. ಮತ್ತು ಇದರಿಂದ ಅಕ್ಷರಶಃ ಒಂದು ಈ ಎಲ್ಲ ಅಕ್ರಮದಿಂದ ಸರ್ಕಾರದ ಸವಲತ್ತುಗಳನ್ನು ಪಡಿತಾ ಇದ್ರೋ ಅವ್ರಿಗೆಲ್ರಿಗೂ ಒಂದು ಬಿಸಿ ಮುಟ್ಟಿದೆ, ಅವರ ಬುಡಕ್ಕೆ ಬಿಸಿ ನೀರು ಬಂದು ತಲುಪಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ.